ಹಲೋ ಫ್ರೆಂಡ್ಸ್, ತಮ್ಮೆಲ್ರಿಗೂ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ. ಸೊ ನಾನು ಒಂದು 2 ವಾರದಿಂದ ಯಾವುದು ವಿಡಿಯೋ ಮಾಡಿರಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ನಾನು ತಿರ್ಗಾ GDCC ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ನಡುವೆ ಏನಾಗ್ತಾ ಇದೆ ಅಂದ್ರೆ GDCCಯಲ್ಲಿ ತುಂಬಾ ಜನ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ GDCC ಏನಾಗ್ತಾ ಇದೆ, ಆಮೇಲೆ ನೀವು ಏನಕ್ಕೆ ಜಾಸ್ತಿ GDCC ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಈ ತರ ಎಲ್ಲ ಕೇಳ್ತಾ ಇದಾರೆ ಕ್ವಶನ್ಸ್. ಆಮೇಲೆ ಕೆಲವರು ನೆಗೆಟಿವ್ ಆಗಿ ವಿಡಿಯೋ ಮಾಡಾಕಿ GDC ಬಗ್ಗೆ ಅಂತಾನೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಸ್ಪಷ್ಟತೆ ಕೊಡಕ್ ಇಷ್ಟಪಡ್ತೀನಿ. ಏನಂದ್ರೆ ನಾವು GDC ಬಗ್ಗೆ ಎಲ್ಲೂನು ಪಾಸಿಟಿವ್ ವಿಡಿಯೋ ಅಥವಾ ನೆಗೆಟಿವ್ ವಿಡಿಯೋ ಅಥವಾ ಮಾರ್ಕೆಟಿಂಗ್ ವಿಡಿಯೋ ಅಥವಾ ಪ್ರಮೋಷನ್ ವಿಡಿಯೋ ಅಂತ ಹಾಕಿಲ್ಲ ನಾನು. ಸರಿನಾ? ನಾನು ಏನೇ ಹಾಕಿದ್ರು ಬರೀ ಇನ್ಫಾರ್ಮೇಶನ್ ವಿಡಿಯೋ ಮಾತ್ರ ಹಾಕಿರೋದು. ಎಲ್ಲೂ ನಾನು GDCC ತಗೊಳ್ಳಿ ಅಂತ ಯಾರಿಗೂ ಫೋರ್ಸ್ ಮಾಡಿಲ್ಲ. ಸರಿನಾ? ನಾವು ತಗೊಂಡಿದೀವಿ, ನಿಮಗ್ ಬೇಕಾದ್ರೆ ತಗೊಳ್ಳಿ ಅಂತಾನೆ ಹೇಳಿರ್ತೀನಿ ಹೊರತು ನಾನು ಎಲ್ಲೂನು ತಗೊಳ್ಳಿ, ಖಂಡಿತವಾಗೂ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ GDCC ಬಗ್ಗೆ ಏನೇನ್ ಪ್ರಾಜೆಕ್ಟ್ಸ್ ಅಪ್ಡೇಟ್ಸ್ ಗಳು ನಮಗ್ ಸಿಗುತ್ತೋ ನಮ್ಮ ಲೀಡರ್ಸ್ ಗಳಿಂದ ಅದನ್ನ ನಾನು ನಿಮ್ಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ರಾಯಲ್ಟಿ ಕ್ಯಾಶ್ ಬ್ಯಾಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಟೆಕ್ಸಿನೋ ಅದು ಇದು ಅಂತ ತುಂಬಾ ಪ್ರಾಜೆಕ್ಟ್ಸ್ ಗಳು ಬರ್ತಾ ಇದೆ GDCC ಅವ್ರದೆಲ್ಲ ಇನ್ಫಾರ್ಮೇಶನ್ ಕೊಡಕ್ಕೋಸ್ಕರ ಮಾತ್ರ ನಾನು ವಿಡಿಯೋಸ್ ಮಾಡ್ತಾ ಇರೋದು GDCCದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಯಾರು ನನಗೆ ಇದಕ್ಕೋಸ್ಕರ ದುಡ್ಡು ಕೊಡ್ತಾ ಇಲ್ಲ. GDCC ಹತ್ರ ನೀವು ದೊಡ್ಡದಾಗಿ ಕಮಿಷನ್ ಇಸ್ಕೊಂಡ್ಬಿಟ್ಟಿದ್ದೀರಾ, ಅವರೆಲ್ಲ ನಿಮ್ಗೆ ಕಮಿಷನ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ಅವ್ರದ್ದು ವಿಡಿಯೋನೆಲ್ಲ ಪಾಸಿಟಿವ್ ಆಗಿ ಹಾಕ್ತಾ ಇದ್ದೀರಾ. ಎಲ್ಲೂ ಪಾಸಿಟಿವ್ ಆಗಿ ಆಗ್ತಿಲ್ಲ ಸರ್, ಎಲ್ಲೂ ನೆಗೆಟಿವ್ ಆಗೋ ಆಗ್ತಿಲ್ಲ ಸರ್. GDCC ಪ್ರಾಜೆಕ್ಟ್ಸ್ ಏನಿದೆಯೋ ಇನ್ಫಾರ್ಮೇಶನ್ ಪಕ್ಕಾ ಅಷ್ಟು ಇನ್ಫಾರ್ಮೇಶನ್ಸ್ ಬಗ್ಗೆ ನಮ್ಗೆ ಏನು ಬರ್ತಾ ಇದೆಯೋ ಅದನ್ನ ನಾನು ನಿಮ್ಗೆ ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಸೊ ಇವಾಗ ನೋಡಿ, ಸಪೋಸ್ ನಾನು ನಿಮ್ಗೆ ಇನ್ನೊಂದು ತರ ಹೇಳಕ್ ಇಷ್ಟಪಡ್ತೀನಿ. ಈಗ ಲಾಸ್ಟ್ 2022 ಡಿಸೆಂಬರ್ ಇಂದ ಹಿಡಿದು 2024 ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ ಸಮಯದವರೆಗೂ ಎಲ್ಲೂ ನಿಮ್ಗೆ GDCC ಬಗ್ಗೆ ಏನ್ ಇನ್ಫಾರ್ಮೇಶನ್ಸ್ ಇರ್ಲಿಲ್ವಾ? ಒಪ್ಕೋತೀರಾ ಇದನ್ನೆಲ್ಲ? ಯಾವುದೇ ಇನ್ಫಾರ್ಮೇಶನ್ಸ್ ಇರ್ಲಿಲ್ಲ. ಆಮೇಲೆ ಎಷ್ಟೋ ಜನ ಏನಾಯ್ತು, ಇದು ಬರುತ್ತಾ ಇಲ್ವಾ ಅದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಟ್ಟಿದ್ರು. ಸೊ ಅಷ್ಟೇ, ಇದು GDCC ಒಂದು ಸ್ಕ್ಯಾಮ್ ಆಯ್ತು, ಸೊ ಇದು ಹೊಟ್ಟೋಯ್ತು ಬಿಡಿ ಅನ್ನೋ ತರ ಈ ವರ್ಷ ಅಂದ್ರೆ 2024 ಮಾರ್ಚ್ ಏಪ್ರಿಲ್ ವರೆಗೂ ಜನದ್ದು ಅಥವಾ ನಮ್ದು ಇರ್ಬೋದು, ನಾವ್ ಯಾರ್ಯಾರು ಇನ್ವೆಸ್ಟರ್ಸ್ ಇದೀವಿ ಎಲ್ರಿಗೂ ಬ್ಲಾಂಕ್ ಆಗಿತ್ತು. ಅದಕ್ಕೆ ಹಲವಾರು ಕಾರಣಗಳು ಇದೆ ಅಂತ ನಮ್ ಲೀಡರ್ಸ್ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನಾವು ಅವ್ರ ಮಾತನ್ನೆಲ್ಲ ನಾವು ನಂಬಲೇಬೇಕು, ನಿಜಾನೇ ಅವ್ರು ಹೇಳ್ತಾ ಇರೋದು ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಅವ್ರು ಸುಳ್ಳು ಹೇಳ್ತಾ ಇದಾರೆ ಇಲ್ವಾ ಅನ್ನೋದು ನಮಗ್ ಗೊತ್ತಿಲ್ಲ. ಸರಿನಾ? ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ದಿನ GDCC ಬಗ್ಗೆ ಏನೂ ಇನ್ಫಾರ್ಮೇಶನ್ ಯಾರೂ ಕೊಡದೆ ಇದ್ದಾಗ ನೀವೆಲ್ಲ ಸುಮ್ಮನೆ ಇದ್ರಿ ತಾನೆ. ಎಷ್ಟೋ ಜನ ಇವಾಗ ಫೋನ್ ಮಾಡ್ತಾರೆ, ಅದೇನು $100 ಆಗಿಲ್ಲ, ಅದನ್ನು ಹಂಗಾರೆ ನೆಗೆಟಿವ್ ಆಗಿ ಮಾಡಿ ವಿಡಿಯೋ ಹಾಕಿ. ಅವ್ರು ಹೇಳ್ತಾ ಇರೋ ತರ ಇವಾಗ $100 ಆಗಿಲ್ಲ, ಅವ್ರು ಬರೀ ಪೋಸ್ಟ್ ಪೋನ್ ಮಾಡ್ತಾ ಇದಾರೆ. ಎಷ್ಟ್ ಸರಿ ಅಂತ ಈ ತರ ಕಾಯ್ಬೇಕು ನಾವು? ಇವಾಗ ಹಾಕಿ ನೆಗೆಟಿವ್ ವಿಡಿಯೋ ಅಂತ ಹೇಳ್ತಾರೆ. ನಾವ್ ಏನಕ್ಕೆ ಸರ್ ನೆಗೆಟಿವ್ ವಿಡಿಯೋ ಹಾಕ್ಬೇಕು? ಸೊ ನಾನು ಇವಾಗ ಯಾರ ಬಗ್ಗೆನೂ ಪಾಸಿಟಿವ್ ಆಗಿ ಮಾತಾಡಿಲ್ಲ ಅಂತ ಹೇಳಿದ್ಮೇಲೆ ನೆಗೆಟಿವ್ ಆಗೂ ಕೂಡ ನಾನು ಯಾರ ಬಗ್ಗೆನೂ ಮಾತಾಡೋ ಅಧಿಕಾರ ನನ್ಗಿಲ್ಲ ಸರ್. ನಾನು ಎಲ್ಲೂ GDC ವಹಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನೀವು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ 1.5 ವರ್ಷದಿಂದ ನೀವು ಸುಮ್ಮನೆ ಇದ್ರಿ, ಎಲ್ರೂ ಸುಮ್ಮನೆ ಇದ್ರಿ, ಯಾರಿಗೂ ಇನ್ಫಾರ್ಮೇಶನ್ ಸಿಗ್ತಾ ಇರ್ಲಿಲ್ಲ GDC ಬಗ್ಗೆ. ಇವಾಗ ಅವ್ರೇ ಕೊಡಕ್ ಬಂದಿದ್ದಾರೆ ಇನ್ಫಾರ್ಮೇಶನ್ಸ್ ಅಂದ್ರೆ ನಮ್ಗೆ ತಗೊಳ್ಳೋದ್ರಲ್ಲಿ ಏನಿದೆ? ಯಾಕೆ ನಿಮ್ಗಳಿಗೆಲ್ಲ ಇವೆಲ್ಲ ಅರ್ಥ ಆಗ್ತಾ ಇಲ್ಲ? ಈಗ ನನ್ಗೊಂದ್ 3-4 ಜನ ನೆಗೆಟಿವ್ ಆಗಿ ವಿಡಿಯೋ ಮಾಡುವಂತ ಫೋನ್ ಮಾಡಿದ್ರು, ಕಾಲು ಮಾಡಿದ್ರು, ಮೆಸೇಜ್ ಹಾಕಿದ್ರು. ನೀವೆಲ್ಲ ಕಮಿಷನ್ ತಗೋತೀರಾ, ಇವರು GDCC ಇಂದ ಸಖತ್ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಇವನು ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಪಾಸಿಟಿವ್ ಆಗಿ ಅಂತ ನಾನು ಎಲ್ಲಿ ಹೇಳಿದ್ದೀನಿ ನಿಮ್ಗೆ? ಪಾಸಿಟಿವ್ ನೆಗೆಟಿವ್ ಅಂತ ನಾವು ಡಿಸೈಡ್ ಮಾಡಕ್ ಆಗಲ್ಲ ಸರ್. ನಾನ್ GDCC ಬಗ್ಗೆ ಬರೀ ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ ನಾನು ಮಾಡೋದು. ಅವ್ರು ಏನ್ ಇನ್ಫಾರ್ಮೇಶನ್ ನಮ್ಗೆ ಹೇಳಿದಾರೋ ಬೇಕಾದ್ರೆ ನೀವೇ ನೋಡಿ ಸರ್. ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ನ್ಯೂ ಹೋಪ್ಸ್ 2024 ಅಂತ. ಯಾರ್ಯಾರು ನನಗೆ ಕಾಲ್ ಮಾಡಿದೀರಾ, ನೆಗೆಟಿವ್ ಆಗಿ ಅಂದ್ರೆ ನನ್ ಬಗ್ಗೆ ನೆಗೆಟಿವ್ ಆಗಿ ಮೆಸೇಜ್ ಹಾಕಿದೀರಾ, ಅವ್ರೆಲ್ರಿಗೂ ನಾ ಇದೇ ಹೇಳೋದು, ನೀವೇ ನೋಡ್ಕೊಳ್ಳಿ.
ಆ ಗ್ರೂಪ್ ಅಲ್ಲಿ ಇದೆಯಲ್ಲ 1500ಕ್ಕೂ ಪ್ಲಸ್ ಜನ ಇದ್ದಾರೆ ಅದರಲ್ಲಿ. 1,500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅವ್ರೆಲ್ರಿಗೂ ಇನ್ಫಾರ್ಮೇಶನ್ಸ್ ಅದ್ರಲ್ಲಿ ಸಿಗ್ತಾ ಇದೆ. ಯಾರು ಹೇಳಿದ್ದು ನಿಮ್ಗೆ ಸ್ವಾಪಿಂಗ್ ಬಗ್ಗೆ? ಯಾರು ಹೇಳಿದ್ದು ನಿಮ್ಗೆ $100 ಬಗ್ಗೆ? ಈ ತರ ಎಲ್ಲ ಕ್ವಶನ್ಸ್ ಏನಕ್ಕೆ ಕೇಳ್ತೀರಾ? ಅಲ್ಲಿದೆ, ಅಲ್ಲಿ ಇನ್ಫಾರ್ಮೇಶನ್ ಅಲ್ಲಿದೆ. ನೀವು ಆ GDCC ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ಯಾರು ಬೇಕಾದ್ರೂ ಜಾಯ್ನ್ ಆಗಿ. ನನ್ನ ಪ್ರಕಾರ ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅವರೆಲ್ಲ ಜಾಯ್ನು ಆಗಿರ್ತೀರಾ. ಈ ಕಡೆ ಒಂದ್ ಕಡೆ ಇನ್ಫಾರ್ಮೇಶನ್ಸ್ ತಗೋತೀರಾ, ಇನ್ನೊಂದ್ ಕಡೆ ನಿಮ್ಗೆ ನೆಗೆಟಿವ್ ಆಗು ಕಮೆಂಟ್ ಮಾಡ್ತೀರಾ. ಏನ್ ಪ್ರಯೋಜನ ಸಿಗುತ್ತೆ ಹೇಳಿ ನಿಮ್ಗೆ? ಅಲ್ವಾ? ಬೇಡ ಸರ್. ಏನ್ ಗೊತ್ತಾ, ನ್ಯೂಟ್ರಲ್ ಆಗಿರೋಣ ಅಷ್ಟೇ. GDCC ಬಗ್ಗೆ ನಮ್ಗೆ ನ್ಯೂಟ್ರಲ್ ಒಪಿನಿಯನ್ ಇದೆ. ಅಂದ್ರೆ ಇವಾಗ ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಲಾಸ್ಟ್ 6 months ಇಂದ. ಅದರಿಂದ ಸ್ವಲ್ಪ ನಮ್ಗೆ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಓಕೆನಾ? ಸೊ ಈ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಸರ್ ಇವಾಗ ನಾನು ಸ್ವ್ಯಾಪಿಂಗ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಹಾಕಿರ್ಲಿಲ್ಲ ಅಂದಿದ್ರೆ ಎಷ್ಟೋ ಜನಕ್ಕೆ GDCC ನ ಸ್ವ್ಯಾಪ್ ಮಾಡಬೇಕು ಅನ್ನೋ ವಿಷಯನೇ ಗೊತ್ತಿರ್ತಿರ್ಲಿಲ್ಲ ಸರ್. ಸುಮ್ನೆ ಹಾಕೋರು ಕಾಯಿನ ಹಂಗೆ ಇಟ್ಕೊಂಡಿರೋರು. ಏನ್ ಮಾಡ್ತಾರೆ ಸರ್? ಇವಾಗ ಅಟ್ಲೀಸ್ಟ್ ಸ್ವ್ಯಾಪಿಂಗ್ ಮಾಡಿರೋದ್ರಿಂದ ನಿಮ್ ಕಾಯಿನ್ಸ್ ಎಲ್ಲ ಅಲ್ಲಿ ಹೋಗಿದೆ ಅಂತಾದ್ರೂ ನಿಮ್ಗೆ, ಇವಾಗ GDCC ಅವ್ರ ಕಂಪ್ನಿಗೆ ನಿಮ್ ಕಾಯಿನ್ ಹೋಗಿದೆ, ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ಆಲ್ಟರ್ನೇಟಿವ್ ಆಗಿ ನಿಮ್ಗೆ ಬೇರೆ ಕಾಯಿನ್ಸ್ ಗಳನ್ನ ಕೊಡ್ತಾರೆ. ಇದೆಲ್ಲ ಅಂತೂ ಇದೆ ತಾನೆ. ಮತ್ತೆ ಯಾರ್ಯಾರು ಹೋಲ್ಡರ್ಸ್ ಇಟ್ಕೊಂಡಿದ್ದೀರಾ ಹಂಗಾದ್ರೆ? ನೀವು ನೆಗೆಟಿವ್ ವಿಡಿಯೋ ಮಾಡಿದಿರಲ್ಲ ಅವರಲ್ಲಿ, ನೀವು ಯಾರು ಸ್ವ್ಯಾಪಿಂಗ್ ಮಾಡಿಲ್ವಾ ಹೇಳಿ? ಏನು ಇನ್ಫಾರ್ಮೇಶನ್ ಹಾಕ್ಬಾರ್ದು ಅಂತ ಹೇಳ್ತಿರಲ್ವಾ? ನೆಗೆಟಿವ್ ಆಗು ಬೇಡ, ಪಾಸಿಟಿವ್ ಆಗು ಬೇಡ ಸರ್. ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಹಾಕೋದ್ರಲ್ಲಿ ಏನ್ ಸರ್ ತಪ್ಪು? ಏನಕ್ಕೆ ಹಾಕ್ಬಾರ್ದು ಹೇಳಿ ಇನ್ಫಾರ್ಮೇಶನ್ಸ್ ಹೋಗ್ಲಿ? ಸರ್ ನಿಮ್ಗೆ ಇನ್ಫಾರ್ಮೇಶನ್ಸ್ ಬೇಡದೇ ಇರ್ಬೋದು ಸರ್, ಆದ್ರೆ ತುಂಬಾ ಜನ ಇನ್ಫಾರ್ಮೇಶನ್ಗೋಸ್ಕರ ಕಾಯ್ತಾ ಇದಾರೆ ಸರ್, ವೆಯ್ಟ್ ಮಾಡ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾ ಇರೋದು ಇನ್ಫಾರ್ಮೇಶನ್ ವಿಡಿಯೋಸ್ನ. ಆಮೇಲೆ GDCC ನ ಬೈ ಮಾಡಕ್ ಎಲ್ಲೂ ಆಗಲ್ಲ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಹಿಂದೆನೂ ನಾನು ಎಲ್ರಿಗೂ ಬೈ ಮಾಡ್ಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ. ಸರಿನಾ? ಅದು ಅವ್ರವ್ರ ಇಂಟ್ರೆಸ್ಟ್ ಬೈ ಮಾಡೋದು ಬಿಡೋದು. ನಾನು ಆಲ್ರೆಡಿ ಇದರಲ್ಲಿ ಫಸ್ಟೇ ಪ್ರತಿ ಒಂದು ವಿಡಿಯೋದಲ್ಲೂ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಅಂತ ಬಂದೇ ಬರುತ್ತೆ. ಕ್ರಿಪ್ಟೋ ಕರೆನ್ಸಿ ಆಗಿ ಶೇರ್ ಮಾರ್ಕೆಟ್ ಆಗ್ಲಿ ಇವೆಲ್ಲ ಬಂದ್ಬಿಟ್ಟು ಅವರ ಪರ್ಸನಲ್ ಇಂಟ್ರೆಸ್ಟ್, ಪರ್ಸನಲ್ ರಿಸ್ಕ್ ಅಷ್ಟೇ ಇದು. ನಾವು ಯಾರು ಪ್ರಮೋಟರ್ಸ್ ಇರಲ್ಲ ಅದಕ್ಕೆ. ಯಾರು ಯೂಟ್ಯೂಬ್ ಅಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಆಗ್ಲಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಗ್ಲಿ, ಇಂಥ ಕಾಯಿನ್ ನ ತಗೊಳ್ಳಿ, ಮಾರ್ಕೆಟಿಂಗ್ ಮಾಡಿ, ಇದು ತಗೊಳ್ಳಿ ಚೆನ್ನಾಗಿದೆ ಅಂತ ಯಾರಿಗೂ ಫೋರ್ಸ್ ಮಾಡಕ್ ಆಗಲ್ಲ ಸರ್. ಫೋರ್ಸ್ ಮಾಡಂಗೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾವು ವಿಡಿಯೋ ಮಾಡ್ತಾ ಇರೋದು ಬರೀ ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಅಷ್ಟೇ ಸರ್. ಸಾವಿರಾರು ಜನ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಏನು ಎತ್ತ ಅಂತಾನು ಗೊತ್ತಿರಲಿಲ್ಲ ಸರ್ ಲಾಸ್ಟ್ 1.5 ವರ್ಷದಿಂದ. ಇವಾಗ ಎಲ್ರಿಗೂ ಗೊತ್ತಾಗ್ಲಿ ಅಂತ ವಿಡಿಯೋ ಮಾಡ್ತಾ ಇದೀವಿ ಸರ್. ಸರ್ ನಾನು ಒಂದ್ ಕೇಳೋದು ನಿಮ್ಗೆ ಅಷ್ಟೇ, ನಿಮ್ಗೆ ಏನಾದ್ರೂ ವಿಡಿಯೋ ಬೇಡ ಅಂದ್ರೆ ಏನ್ ಕಾರಣಕ್ಕೋಸ್ಕರ ಬೇಡ ಅಂತ ಕಮೆಂಟ್ ಹಾಕಿ. ಸರಿನಾ? ವಿಡಿಯೋ ಮಾಡೋದ್ರಿಂದ ಏನ್ ನಿಮ್ಗೆ ತೊಂದರೆ ಆಗುತ್ತೆ, ವಿಡಿಯೋ ಮಾಡದೇ ಇರೋದ್ರಿಂದ ಏನ್ ತೊಂದರೆ ಆಗುತ್ತೆ, ಅದನ್ನ ಹಾಕ್ಬೇಕು ನೀವು. ಅದನ್ನ ಬಿಟ್ಬಿಟ್ಟು ಅವ್ನ್ ನಮಗ್ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ವಿಡಿಯೋ ಮಾಡಬೇಡ ಅಂದ್ರೆ ಇವಾಗ ಮುಂದಕ್ಕೆ ಏನ್ ಮಾಡ್ತೀರಾ? ಇವಾಗ ವಿಡಿಯೋ ಮಾಡಲ್ಲ, ಹೌದು. ವಿಡಿಯೋ ಮಾಡದೇ ಇದ್ರೆ ನಿಮ್ಗೆ ಇನ್ಫಾರ್ಮೇಶನ್ಸ್ ನಿಮಗ್ ಬೇಡ ಸರ್, ಬೇರೆಯವ್ರಿಗೆ ಬೇಕು. ನಿಮ್ಗೆ ಬೇಡ ಅಂದ್ರೆ ಇನ್ಫಾರ್ಮೇಶನ್ ನೋಡ್ಬೇಡಿ ಸರ್. ನಿಮ್ಗೆ ಯಾರಾದ್ರೂ ಹೇಳ್ತಾರ ಸರ್ ಈ ವಿಡಿಯೋಸ್ ನ ನೋಡಿ ಅಂತ? ಯಾರ್ಯಾರಿಗೆ ಇನ್ಫಾರ್ಮೇಶನ್ಸ್ ಬೇಡವೋ ಅವ್ರು ನೋಡ್ಬೇಡಿ, ನಾವೇ ಹೇಳ್ತಾ ಇದೀವಲ್ಲ. ಈ ಕಡೆ ನಿಮ್ಗೆ ಅವ್ರ ಮೈಂಡ್ ಅಲ್ಲಿ ನೆಗೆಟಿವ್ ಆಗೂ ಇದೆ ನಿಮ್ಗೆ, ಜೊತೆಗೆ ಸ್ವ್ಯಾಪಿಂಗ್ ಬಂದಾಗ ಸ್ವ್ಯಾಪಿಂಗ್ಗಳು ಮಾಡಿರ್ತೀರಾ ನೀವು. ಇನ್ಫಾರ್ಮೇಶನ್ಸು ಬೇಕು ನಿಮ್ಗೆ. ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಆಡ್ ಆಗಿರ್ತೀರಾ, ಅಲ್ಲಿರೋ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೋತೀರಾ. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಜೊತೆಗೆ ಇನ್ಫಾರ್ಮೇಶನ್ ವಿಡಿಯೋ ಮಾಡಬೇಡಿ, ಏನು ವಿಡಿಯೋನೇ ಮಾಡಬೇಡಿ GDC ಬಗ್ಗೆ ಅಂತಾನೆ ಹೇಳ್ತೀರಾ. ನೀವು ನೀವು ಹಂಗೆ ಇರಿ. ನಿಮ್ಗೆ ಏನಕ್ಕೆ ವಿಡಿಯೋಸ್ ಬೇಡ ತಾನೆ? ನಿಮ್ಗೆ ಯಾರು ಇವಾಗ ನೋಡಿ ಅಂತ ಹೇಳೋರು ವಿಡಿಯೋಸ್ನ? ಅಲ್ವಾ? ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ಸ್ ಬೇಕು ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ನಿಮ್ಗೂ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗುತ್ತೆ ಅಲ್ವಾ? ಅದನ್ನ ಬಿಟ್ಟು ವಿಡಿಯೋ ಮಾಡಬೇಡ ಸರ್. ನಾನ್ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಏನ್ ಸರ್ ತೊಂದ್ರೆ? ನಿಮ್ಗೆ ಇಷ್ಟ ಇದ್ರೆ ನೋಡಿ, ಕಷ್ಟ ಆದ್ರೆ ನೋಡ್ಬೇಡಿ.
ವಿಡಿಯೋ ಮಾಡಬೇಡ ಅಂತ ನೀವ್ ಏನಕ್ಕೆ ಹೇಳ್ತೀರಾ ನನಗೆ? ನೋಡಿ ಸರ್, ಹೇಳೋದೆಷ್ಟೆಲ್ಲ ನಾನು ಹೇಳಿದ್ದೀನಿ. ಯಾರ್ಯಾರಿಗೆ ಬೇಡವೋ ವಿಡಿಯೋ ಕಮೆಂಟ್ ಮಾಡಿ, ಹೇಳಿ ಏನಕ್ಕೆ ಬೇಡ. ನಾನು ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಏನ್ ಪ್ರಾಬ್ಲಮ್, ವಿಡಿಯೋ ಮಾಡದೇ ಇರೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್, ಇವೆರಡು ಕರೆಕ್ಟ್ ಆಗಿ ನನಗೆ ಆನ್ಸರ್ ಮಾಡಿ. ನಾನು ವಿಡಿಯೋ ಮಾಡಲ್ಲ. ತಿರ್ಗಾ ನಾನು ಹೇಳಿದ್ದನ್ನೇ ತಿರ್ಗಾ ಅವ್ರು ಕೊಡ್ತಾ ಇಲ್ಲ, ನನ್ಗೆಲ್ಲ ಲೀಡರ್ಸ್ ಮೋಸ ಮಾಡವ್ರೆ, ಅದಕ್ಕೋಸ್ಕರ ನೀವು ವಿಡಿಯೋ ಮಾಡಬೇಡಿ ಅಂದ್ರೆ ಅದನ್ನು ಸಮಂಜಸವಾದ ಉತ್ತರ ಅಲ್ಲ. ನಿಮ್ಗೆ ಹೆಂಗಾಗಿದೆ ಎಲ್ರಿಗೂ ಹಂಗೇನೆ ಆಗಿರೋದು. ನೀವ್ ಹೆಂಗೆ 2-3 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀರೋ ನಾವು ಹಂಗೆ ಪಡ್ತಾ ಇದೀವಿ. ಬಟ್ ಸ್ಟಿಲ್ ಏನೋ ಒಂದು, ಯಾವ್ದೋ ಮನ್ಸಿನ ತುದಿಯಲ್ಲಿ ಒಂದು ಹೋಪ್, ಒಳ್ಳೇದಾಗ್ಬೋದು ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. GDCC ಬಗ್ಗೆ ಯಾರು ವಿಡಿಯೋ ಬೇಡ ಅಂತೀರಾ ಅವ್ರು ಹಾಕಿ ಕಮೆಂಟ್, ಯಾರು ಬೇಕು ಅಂತೀರಾನು ಹಾಕಿ. ಅದ್ರ ಮೇಲೆ ಡಿಸೈಡ್ ಮಾಡೋಣ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ. ಸೊ ಇಷ್ಟು ಮಾತಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.